ಅವರು ಶತಾಯುಷಿ ಏಕೀಕರಣ ಚಳವಳಿಯಲ್ಲಿ ಹೋರಾಡಿದ ಮಾಜಿ ಹೋರಾಟಗಾರ, ರಾಜಕೀಯ ಹಿರಿಯ, ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಹಾಗಾಗಿ ಖಂಡ್ರೆ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅಭಿಮಾನಿಗಳ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಕುರಿತು ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೀದರ್ನ ಭಾಗ್ಯವಿದಾತ ಭೀಮಣ್ಣ ಖಂಡ್ರೆ ನಿಧನ. ಶೋಕ ಸಾಗರದಲ್ಲಿ ಮುಳುಗಿದ ಅಭಿಮಾನಿ ಬಳಗ. ಲೋಕನಾಯಕ ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಯೋಸಹಜ ಕಾಯಿಲೆಯಿಂದ ಬಾಲ್ಕಿಯಲ್ಲಿ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ 1957ರ ಚುನಾವಣೆಯಲ್ಲಿ ಬಾಲ್ಕಿ ಔರಾದ್ ಜಂಟಿ ಮತಕ್ಷೇತ್ರದಿಂದ ಮೈಸೂರು ವಿಧಾನಸಭೆಗೆ ಸ್ಪರ್ಧಿಸಿ ಕೇವಲ 200 ಮತಗಳ ಅಂತರದಿಂದ ಪರಾಜಿತರಾದ ಖಂಡ್ರೆ 1962ರಲ್ಲಿ ಭಾರಿ ಬಹುಮತದೊಂದಿಗೆ ಪ್ರಥಮ ಬಾರಿಗೆ ರಾಜ್ಯ ವಿಧಾನಸಭೆ ಪ್ರವೇಶ ಮಾಡಿದ್ರು. ನಂತರ 4 ಬಾರಿ ವಿಧಾನಸಭಾ ಸದಸ್ಯರಾಗಿ, 2 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ, ಸಾರಿಗೆ ಸಚಿವರಾಗಿ ತಮ್ಮ ಕಾಯಕದಿಂದಲೇ ನಾಡಿನ ಮನೆ ಮಾತಾಗಿದ್ರು. ಜನಸಾಗರವೇ ಅವರ ಅಂತಿಮ ದರ್ಶನಕ್ಕೆ ಹರಿದು ಬಂದಿತ್ತು. ಬಾಲ್ಕಿ ಪಟ್ಟಣದ ಖಂಡ್ರೆ ಮನೆಯ ಪಕ್ಕದ ಜಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಂತಿಮ ದರ್ಶನದಲ್ಲಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಸೇರಿ ಹಲವರು ಅಂತಿಮ ದರ್ಶನ ಪಡೆದರು. ಲಿಂಗಾಯತ ವಿಧಿವಿಧಾನದಂತೆ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರಕ್ಕೆ ಶ್ರೀ ಬಸವಲಿಂಗ ಪಟ್ಟದೇವರು ಪೂಜೆ ಸಲ್ಲಿಸಿದ್ರು. ತಂದೆ ಭೀಮಣ್ಣ ಖಂಡ್ರೆ ನೆನೆದು ಸಚಿವ ಈಶ್ವರ್ ಖಂಡ್ರೆ ಸೇರಿ ಇಡೀ ಕುಟುಂಬದ ಸದಸ್ಯರು ಕಣ್ಣೀರಿಟ್ರು. ಹೀಗಾಗಿ ಅವರು ನನಗೆ ಬರೀ ತಂದೆ ಅಷ್ಟೇ ಅಲ್ಲ, ನನಗೆ ಮಾರ್ಗದರ್ಶಕರಾಗಿದ್ರು. ಅವರೇ ನಮಗೆ ರೋಲ್ ಮಾಡೆಲ್. ಅವರು ತೋರಿಸಿಕೊಟ್ಟಂತ ದಾರಿಯಲ್ಲೇ ನಡೀತಾ ಇದ್ದೇನೆ. ಅವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಶಾಸಕನಾಗಿ, ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅವರು ನಮಗೆ ಆದರ್ಶ ಬಿಟ್ಟುಕೊಂಡು ಹೋಗಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ಈ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ನೂರಾರು ಮಠಾಧೀಶರು, ಸಾವಿರಾರು ಜನರು ಖಂಡ್ರೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಆದರೆ ದೇವರ ಇಚ್ಛೆ ಬೇರೆಯಾಗಿತ್ತು. ಭೀಮಣ್ಣ ಖಂಡ್ರೆ ಅಂತಿಮ ದರ್ಶನ ಮೆರವಣಿಗೆಗೆ ಜನಸಾಗರವೇ ಹರಿದು ಬಂದಿತ್ತು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅವರು ಶತಾಯುಷಿ ಏಕೀಕರಣ ಚಳವಳಿಯಲ್ಲಿ ಹೋರಾಡಿದ ಮಾಜಿ ಹೋರಾಟಗಾರ, ರಾಜಕೀಯ ಹಿರಿಯ, ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಹಾಗಾಗಿ ಖಂಡ್ರೆ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅಭಿಮಾನಿಗಳ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಕುರಿತು ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೀದರ್ನ ಭಾಗ್ಯವಿದಾತ ಭೀಮಣ್ಣ ಖಂಡ್ರೆ ನಿಧನ. ಶೋಕ ಸಾಗರದಲ್ಲಿ ಮುಳುಗಿದ ಅಭಿಮಾನಿ ಬಳಗ. ಲೋಕನಾಯಕ ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಯೋಸಹಜ ಕಾಯಿಲೆಯಿಂದ ಬಾಲ್ಕಿಯಲ್ಲಿ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ 1957ರ ಚುನಾವಣೆಯಲ್ಲಿ ಬಾಲ್ಕಿ ಔರಾದ್ ಜಂಟಿ ಮತಕ್ಷೇತ್ರದಿಂದ ಮೈಸೂರು ವಿಧಾನಸಭೆಗೆ ಸ್ಪರ್ಧಿಸಿ ಕೇವಲ 200 ಮತಗಳ ಅಂತರದಿಂದ ಪರಾಜಿತರಾದ ಖಂಡ್ರೆ 1962ರಲ್ಲಿ ಭಾರಿ ಬಹುಮತದೊಂದಿಗೆ ಪ್ರಥಮ ಬಾರಿಗೆ ರಾಜ್ಯ ವಿಧಾನಸಭೆ ಪ್ರವೇಶ ಮಾಡಿದ್ರು. ನಂತರ 4 ಬಾರಿ ವಿಧಾನಸಭಾ ಸದಸ್ಯರಾಗಿ, 2 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ, ಸಾರಿಗೆ ಸಚಿವರಾಗಿ ತಮ್ಮ ಕಾಯಕದಿಂದಲೇ ನಾಡಿನ ಮನೆ ಮಾತಾಗಿದ್ರು.
ಪಕ್ಷದ ಜನಸಾಗರವೇ ಅವರ ಅಂತಿಮ ದರ್ಶನಕ್ಕೆ ಹರಿದು ಬಂದಿತ್ತು. ಬಾಲ್ಕಿ ಪಟ್ಟಣದ ಖಂಡ್ರೆ ಮನೆಯ ಪಕ್ಕದ ಜಾಗದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಂತಿಮ ದರ್ಶನದಲ್ಲಿ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ, ಸಚಿವ ಎಂಬಿ ಪಾಟೀಲ್ ಸೇರಿ ಹಲವರು ಅಂತಿಮ ದರ್ಶನ ಪಡೆದರು. ಲಿಂಗಾಯತ ವಿಧಿವಿಧಾನದಂತೆ ಭೀಮಣ್ಣ ಖಂಡ್ರೆ ಪಾರ್ಥಿವ ಶರೀರಕ್ಕೆ ಶ್ರೀ ಬಸವಲಿಂಗ ಪಟ್ಟದೇವರು ಪೂಜೆ ಸಲ್ಲಿಸಿದ್ರು. ತಂದೆ ಭೀಮಣ್ಣ ಖಂಡ್ರೆ ನೆನೆದು ಸಚಿವ ಈಶ್ವರ್ ಖಂಡ್ರೆ ಸೇರಿ ಇಡೀ ಕುಟುಂಬದ ಸದಸ್ಯರು ಕಣ್ಣೀರಿಟ್ರು. ಹೀಗಾಗಿ ಅವರು ನನಗೆ ಬರೀ ತಂದೆ ಅಷ್ಟೇ ಅಲ್ಲ, ನನಗೆ ಮಾರ್ಗದರ್ಶಕರಾಗಿದ್ರು. ಅವರೇ ನಮಗೆ ರೋಲ್ ಮಾಡೆಲ್. ಅವರು ತೋರಿಸಿಕೊಟ್ಟಂತಹ ದಾರಿಯಲ್ಲಿ ನಡೀತಾ ಇದ್ದೇನೆ. ಅವರ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಶಾಸಕನಾಗಿ, ಸಚಿವನಾಗಿ ಸೇವೆ ಮಾಡ್ತಾ ಇದ್ದೇನೆ. ಅವರು ಪಕ್ಷದ ನಿಷ್ಠಾವಂತ ಮುಖಂಡರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅವರು ನಮಗೆ ಆದರ್ಶ ಬಿಟ್ಟುಕೊಂಡು ಹೋಗಿದ್ದಾರೆ. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ವೀರಶೈವ ಸಮಾಜದ ಅಧ್ಯಕ್ಷರಾಗಿ ಇಡೀ ರಾಜ್ಯ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ಈ ಕುಟುಂಬನೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ನೂರಾರು ಮಠಾಧೀಶರು, ಸಾವಿರಾರು ಜನರು ಖಂಡ್ರೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಆದರೆ ದೇವರ ಇಚ್ಛೆ ಬೇರೆಯಾಗಿತ್ತು. ಭೀಮಣ್ಣ ಖಂಡ್ರೆ ಅಂತಿಮ ದರ್ಶನ ಮೆರವಣಿಗೆಗೆ ಜನಸಾಗರವೇ ಹರಿದು ಬಂದಿತ್ತು. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಅವರು ಶತಾಯುಷಿ. ಏಕೀಕರಣ ಚಳುವಳಿಯಲ್ಲಿ ಹೋರಾಡಿದ ಮಾಜಿ ಹೋರಾಟಗಾರ, ರಾಜಕೀಯ ಹಿರಿಯ, ಜೊತೆಗೆ ಸಚಿವ ಈಶ್ವರ್ ಖಂಡ್ರೆ ಅವರ ತಂದೆ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ಅವರು ವಯೋಸಹಜ ಕಾಯಿಲೆಯಿಂದ ನಿಧನರಾಗಿದ್ದಾರೆ. ಹಾಗಾಗಿ ಖಂಡ್ರೆಯವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಅಭಿಮಾನಿಗಳ ಜನಸಾಗರವೇ ಹರಿದು ಬರ್ತಾ ಇದೆ. ಆ ಕುರಿತು ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ಬೀದರ್ನ ಭಾಗ್ಯವಿದಾತ ಭೀಮಣ್ಣ ಖಂಡ್ರೆ ನಿಧನ. ಶೋಕ ಸಾಗರದಲ್ಲಿ ಮುಳುಗಿದ ಅಭಿಮಾನಿ ಬಳಗ. ಲೋಕನಾಯಕ, ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ ವಯೋಸಹಜ ಕಾಯಿಲೆಯಿಂದ ಬಾಲ್ಕಿಯಲ್ಲಿ ನಿನ್ನೆ ರಾತ್ರಿ ವಿಧಿವಶರಾಗಿದ್ದಾರೆ. 1953ರಲ್ಲಿ ಬಾಲ್ಕಿ ಪುರಸಭೆಯ ಅಧ್ಯಕ್ಷರಾಗಿ 1957ರ ಚುನಾವಣೆಯಲ್ಲಿ ಬಾಲ್ಕಿ ಔರಾದ್ ಜಂಟಿ ಮತಕ್ಷೇತ್ರದಿಂದ ಮೈಸೂರು ವಿಧಾನಸಭೆಗೆ ಸ್ಪರ್ಧಿಸಿ ಕೇವಲ 200 ಮತಗಳ ಅಂತರದಿಂದ ಪರಾಜಿತರಾದ ಖಂಡ್ರೆ 1962ರಲ್ಲಿ ಭಾರಿ ಬಹುಮತದೊಂದಿಗೆ ಪ್ರಥಮ ಬಾರಿಗೆ ರಾಜ್ಯ ವಿಧಾನಸಭೆ ಪ್ರವೇಶ ಮಾಡಿದ್ರು. ನಂತರ 4 ಬಾರಿ ವಿಧಾನಸಭಾ ಸದಸ್ಯರಾಗಿ, 2 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ, ಸಾರಿಗೆ ಸಚಿವರಾಗಿ ತಮ್ಮ ಕಾಯಕದಿಂದಲೇ